ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್. ಬಿವೈವಿ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸಲ್ವಾ ಯತ್ನಾಳ್ ಎನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಬಿವೈವಿ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸಲ್ವಾ ಇನ್ಮುಂದೆ ಯತ್ನಾಳ್? ಇವತ್ತು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಯತ್ನಾಳ್ ಅಂಡ್ ಟೀಮ್. ದೆಹಲಿಯ ಪ್ರವಾಸವನ್ನ ಮುಗಿಸಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಇವತ್ತು ರೆಬೆಲ್ಸ್. ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಪಡೆದಿದ್ರು ಯತ್ನಾಳ್. ಪಾಠಕ್ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಯತ್ನಾಳ್ ದೆಹಲಿಗೆ ಹೋಗಿರ್ತಾರೆ. ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಹಾಗೂ ಅವರ ಟೀಮ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಹೀಗಾಗಿ ವಕ್ಫ್ ವಿರುದ್ಧ ರೆಬೆಲ್ಸ್ ಬಣ ಮತ್ತೆ ಹೋರಾಟವನ್ನ ನಡೆಸ್ತಾರಾ ಎನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈಗ ನಾವು ನೋಡ್ತಾ ಇದ್ರೆ ನಿನ್ನೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು ಏನು ಅಂತ ಅಂದ್ರೆ ಯತ್ನಾಳ್ ಅವರಿಗೆ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಬೇಸರ ಆಗಿರ್ಬೋದು, ಆದ್ರೆ ಅವರು ಮನನೊಂದು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇರ್ಬೋದು, ನಾವು ಅವರನ್ನ ಪಕ್ಷದಿಂದ ಹೊರಕ್ಕಿಡಲ್ಲ, ನಾವು ಅವರನ್ನ ಮತ್ತೆ ಪಕ್ಷದಲ್ಲಿ ಕರೆಸಿ ಮಾತನಾಡಿಸಿ ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿ ಯತ್ನಾಳ್ ಏನು ಒಂದು BS ಯಡಿಯೂರಪ್ಪ ಅವರು ಹೇಳ್ತಾರೆ. ಅದಕ್ಕೆ ಯತ್ನಾಳ್ ಅವರು ಹೇಳ್ತಾರೆ, ಓಕೆ ಆಯ್ತು, BS ಯಡಿಯೂರಪ್ಪ ಅವರು ಹೇಳಿರುವಂತಹ ವಿಚಾರವನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ. ಹಾಗಾದ್ರೆ ಯತ್ನಾಳ್ ಅವರಿಗೆ ಸ್ವಲ್ಪ ಅಸಮಾಧಾನ ಕಡಿಮೆ ಆಗಿರುವ ರೀತಿ ಕಂಡು ಬರ್ತಾ ಇದೆ. ಇವತ್ತು ಹಾಗಾದ್ರೆ ಬಿವೈವಿ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನ ನಡೆಸಬೇಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಯಾವ ರೀತಿಯೆಲ್ಲ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿ ಕಳಿಸಿದ್ದಾರೋ ಗೊತ್ತಿಲ್ಲ. ಈಗ ದೆಹಲಿ ಪ್ರವಾಸವನ್ನ ಮುಗಿಸಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ರೆಬೆಲ್ಸ್. ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ನೋಟಿಸ್ಗೆ ನಿನ್ನೆ ಅವರು ವಿಚಾರಣೆಯನ್ನ ಎದುರಿಸಿ ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಟ್ಟು ಅವರಿಗೆ ಯಾವ ರೀತಿಯ ಅಸಮಾಧಾನವಿದೆ ಎಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಅವರಿಗೆ ಯಾವ ರೀತಿಯ ಒಂದು ಸಂದೇಶವನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮತ್ತೆ ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಹಾಗೂ ಅವರ ಟೀಮ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ವಕ್ಫ್ ವಿರುದ್ಧ ರೆಬೆಲ್ಸ್ ಬಣ ಮತ್ತೆ ಹೋರಾಟ ಮಾಡುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಇವತ್ತು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಯತ್ನಾಳ್ ಹಾಗೂ ಅವರ ಟೀಮ್. Ashwavega English News. Coming soon. Your channel, your voice, your trust.